ಸ್ವಲ್ವೆಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಆಳ್ವಾಸ್ನಲ್ಲಿ ಕಳೀತಾ ಇದ್ದಂತಹ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾಳೆ. ಒಬ್ಬ ಅಧ್ಯಾಪಕನ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅಂತ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಊಹಾಪೋಹಗಳು ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ UDR ಅನ್ನು ಕೂಡ ಪೊಲೀಸರು ದಾಖಲು ಮಾಡಿದ್ರು. ಆ UDR ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಿರ್ಯಾದಿದಾರರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರಾಗಿದ್ದು ತನಗಿರುವ ಡಯಾಲಿಸ್ ಬಗ್ಗೆ KMC ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅಂತ ಹೇಳಿದ್ರೆ, ಈ ತಂದೆ ಮಹೇಶ್ ಶೆಟ್ಟಿ ಅನ್ನುವಂಥದ್ದು, ಶ್ರೀನಿಧಿ ಶೆಟ್ಟಿಯ ತಂದೆ ಮಹೇಶ್ ಶೆಟ್ಟಿ ಅವರು ಮೂಲತಃ ಇವರ ಫ್ಯಾಮಿಲಿ ಬಂದು ಚಿಕ್ಕಮಗಳೂರಿನವರು. ಸೊ ಮಣಿಪಾಲ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಬಗ್ಗೆ ಇವರಿಗೆ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಉಡುಪಿ ತಾಲೂಕು ಹೆಗ್ರಾ ಗ್ರಾಮದಲ್ಲಿರುವ ಶ್ರೀ ಜನಶಕ್ತಿ ಮನೆ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಮಂಜುನಾಥ ನಗರ ಪರ್ಕಳ ಎಂಬಳ್ಳಿ ಬಾಡಿಗೆ ಮನೆಯಲ್ಲಿ ತನ್ನ ಹೆಂಡತಿ ಹಾಗೂ ಮಗಳು ಶ್ರೀನಿಧಿಯೊಂದಿಗೆ, ಈಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಯಾರು ಶ್ರೀನಿಧಿ, ಅವರೊಂದಿಗೆ ವಾಸವಾಗಿರ್ತಾರೆ. ಫಿರ್ಯಾದಿದಾರರ ಮಗಳು ಶ್ರೀನಿಧಿ 20 ವರ್ಷ ವಯಸ್ಸಿನವರು. ಮಂಗಳೂರಿನ ಆಳ್ವಾಸ್ ಕಾಲೇಜಿನಲ್ಲಿ CA ವ್ಯಾಸಂಗ ನಡೆಸುತ್ತಿದ್ದರು. ದಿನಾಂಕ 5/7/2024 ಸಂಜೆ 4:30 ಗಂಟೆಯಿಂದ 6 ಗಂಟೆಯ ಮಧ್ಯಾವಧಿಯಲ್ಲಿ ಫಿರ್ಯಾದಿದಾರರು ಹಾಗೂ ಅವರ ಹೆಂಡತಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಮತ್ತು ಅವರ ಹೆಂಡತಿ ಉಡುಪಿಯ ಡಿಮಾರ್ಟ್ ಸಾಮಗ್ರಿಗಳನ್ನು ಖರೀದಿಸಲು ಹೋದಾಗ, ಡಿಮಾರ್ಟ್ಗೆ ಒಂದಷ್ಟು ಸಾಮಗ್ರಿಗಳು ಬೇಕು ಅನ್ನುವಂಥ ವಿಚಾರದಲ್ಲಿ ಖರೀದಿ ಮಾಡೋಕೆ ಹೋದಾಗ ಅವರ ಮಗಳು ಶ್ರೀನಿಧಿ ಯಾವುದೋ ಕಾರಣಕ್ಕೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ತಾನು ವಾಸವಿರುವ ಬಾಡಿಗೆ ಮನೆಯ ಬೆಡ್ರೂಮ್ನಲ್ಲಿ ಸೀಲಿಂಗ್ಗೆ ತನ್ನ ಚೂಡಿದಾರದ ಶಾಲನ್ನು ಬಳಸಿ ಕುತ್ತಿಗೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವರು ಸಾಮಗ್ರಿಗಳನ್ನು ತರಬೇಕು ಅನ್ನುವಂಥ ವಿಚಾರದಲ್ಲಿ ಡಿಮಾರ್ಟ್ಗೆ ಹೋದಾಗ ಇವಳು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅದೇ ರೀತಿ ಏನು ಡೆತ್ ನೋಟ್ ಬರೆದಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಜನ. ಡೆತ್ ನೋಟಲ್ಲಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಏನೋ ಮಾರ್ಕ್ಸ್ ಕಮ್ಮಿ ಬಂತು ಅಥವಾ ಕಲೀಲಿಕ್ಕೆ ಆಗುದಿಲ್ಲೋ ಅನ್ನುವಂಥ ವಿಚಾರದಲ್ಲಿ ಇವಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅನ್ನುವಂಥದ್ದು, ಡೆತ್ ನೋಟ್ ಬರೆದಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಗಳ ಪ್ರಕಾರ ಆಳ್ವಾಸ್ ಕಾಲೇಜಿನಲ್ಲಿ ಯಾವ ಅಧ್ಯಾಪಕ ಇದ್ದ ನೋಡಿ, ಅನಂತ ಶಾಯನ ಅನ್ನುವಂಥ ಅಧ್ಯಾಪಕ ಇದ್ದ, ಅವನನ್ನು ಹೋದ ತಿಂಗಳು 18 ತಾರೀಕಿಗೆ ಕೆಲಸದಿಂದ ಕಿತ್ತೆಸೆಯಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಪ್ರಶ್ನೆ ಮೂಡುವಂಥದ್ದು, ಒಂದು ವೇಳೆ ಅನಂತ ಶಾಯನ ಕೈವಾಡ ಇಲ್ಲ ಅಂತ ಹೇಳಿದ್ರೆ ಅವನನ್ನು ಕಿತ್ತು ಎಸೆದಿರುವಂಥದ್ದು ಯಾಕೆ? ಅನಂತ ಶಾಯನನ್ನು ಬೇರೆ ರೀಸನಿಗೋಸ್ಕರ ಆಳ್ವಾಸ್ ಕಾಲೇಜಿನವರು ಕಿತ್ತೆಸೆದ್ರ ಅಥವಾ ಈ ಶ್ರೀನಿಧಿ ಶೆಟ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಿತ್ತೆಸೆದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಮತ್ತೆ ಶ್ರೀನಿಧಿ ಶೆಟ್ಟಿಗೆ 20 ತಾರೀಕಿನ ತನಕ ಎಕ್ಸಾಮ್ ಇತ್ತು. ಆಳ್ವಾಸ್ ಕಾಲೇಜಿನಲ್ಲಿ 20 ತಾರೀಕಿನ ತನಕ ಎಕ್ಸಾಮ್ ಇತ್ತು. ಸೊ 20ರ ನಂತರ ಎಕ್ಸಾಮ್ ಮುಗಿದ ನಂತರ ಒಂದಷ್ಟು ದಿನ ರಜೆ ಕೂಡ ಇತ್ತು. ಆ ರಜೆಯಲ್ಲಿ ಮನೆಗೆ ಹೋಗಿದ್ಲು ಅಂತ ಹೇಳಿದ್ರೆ, ಮೋಸ್ಟ್ಲಿ ಇವಳು ತನ್ನ ಅಪ್ಪನಿಗೆ ಚಿಕಿತ್ಸೆ ಆಗ್ತಾ ಇತ್ತು, ಅಮ್ಮ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು. ಸೊ ಆ ಬಾಡಿಗೆ ಮನೆಗೆ ಹೋಗಿರ್ಬೇಕು. ಆ ಬಾಡಿಗೆ ಮನೆಯಲ್ಲಿ ಸುಸೈಡ್ ಮಾಡಿಕೊಂಡಿರುವಂಥದ್ದು ಈ ಶ್ರೀನಿಧಿ ಶೆಟ್ಟಿ. ಈಗ ಒಂದಷ್ಟು ಊಹಾಪೋಹಗಳು ಚರ್ಚೆ ಕೂಡ ಆಗ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಅನಂತ ಶಾಯನ ಅನ್ನುವಂತಹ ಅಧ್ಯಾಪಕ ಇವಳಿಗೆ ಕಿರುಕುಳವನ್ನು ಕೊಟ್ಟಿದ್ದಾನೆ, ಅದರಿಂದಾಗಿ ಇವಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ. ಸೊ ಮನೆಯವರು ಯಾವುದೇ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ. ಈ UDR ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಮನೆಯವರು ಯಾವುದೇ ಕಂಪ್ಲೇಂಟ್ ಅನ್ನು ಕೊಡದೇ ಇದ್ದಾಗ ಅಂತ ಹೇಳಿದ್ರೆ ನಮಗೆ ಈ ವ್ಯಕ್ತಿಯ ಮೇಲೆ ಸಂಶಯ ಇದೆ, ಈ ವ್ಯಕ್ತಿಯಿಂದ ಇವಳು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂಥ ವಿಚಾರದಲ್ಲಿ ಏನಾದರೂ ಮನೆಯವರು ಕಂಪ್ಲೇಂಟ್ ಕೊಟ್ಟರೆ FIR ದಾಖಲಾಗುತ್ತೆ. ನಂತರ ಆ ವ್ಯಕ್ತಿಯ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಇನ್ವೆಸ್ಟಿಗೇಷನ್ ನಡೆಯುವಂಥದ್ದು ಸಂಶಯದ ಆಧಾರದ ಮೇಲೆ. ಸೊ ಮನೆಯವರು ಏನಾದರೂ ಸಂಶಯ ಇದೆ, ನನ್ನ ಮಗಳು ಈ ರೀತಿಯಾಗಿ ಆತ್ಮಹತ್ಯೆ ಮಾಡೋಕೆ ಸಾಧ್ಯನೇ ಇಲ್ಲ, ನನ್ನ ಮಗಳಿಗೆ ಏನು ತೊಂದರೆ ಇರಲಿಲ್ಲ, ನನ್ನ ಮಗಳಿಗೆ ಯಾರೋ ಕಿರುಕುಳ ಕೊಟ್ಟಿದ್ದಾರೆ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸಿದ್ರೆ ಪೊಲೀಸ್ನವರಿಗೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋಕೆ ಈಸಿ ಆಗ್ತಾ ಇತ್ತು. ಅಥವಾ ಈ ಒಂದಷ್ಟು ಜನರು ಹೇಳ್ತಾ ಇದ್ರೆ ಅನಂತ ಶಾಯನ ಕಿರುಕುಳ ಕೊಟ್ಟಿದ್ದ ಅನ್ನುವಂಥ ವಿಚಾರದಲ್ಲಿ. ಸೊ ಅನಂತ ಶಾಯನ ಕಿರುಕುಳ ಕೊಟ್ಟಿದ್ದ, ಅದಕ್ಕೋಸ್ಕರ ನನ್ನ ಮಗಳು ಆತ್ಮಹತ್ಯೆ ಮಾಡಿದ್ದಳು, ಇವನ ಮೇಲೆ ಸಂಶಯ ಇದೆ ಅಂತೇಳಿ ಏನಾದರೂ FIR ಅಲ್ಲಿ ಅಥವಾ ದೂರಲ್ಲಿ ದಾಖಲು ಮಾಡ್ತಾ ಇದ್ರೆ, ದೂರು ಕೊಡ್ತಾ ಇದ್ರೆ ಪೊಲೀಸರು ಅವನ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು, ಪೊಲೀಸರಿಗೆ ಈಸಿ ಆಗ್ತಾ ಇತ್ತು.
ಸೊ ಇಲ್ಲಿ ಮನೆಯವರು ಯಾವುದೇ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ, ಜೀವನದಲ್ಲಿ ಜಿಗುಪ್ಸೆಯಾಗಿ ಅಥವಾ ಏನೋ ಪ್ರಾಬ್ಲಮ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ವಿಚಾರದಲ್ಲಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಯಾರಿಗೂ ಕೂಡ ನಮಗೆ ಮಾತಾಡೋಕೆ ಹಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮನೆಯವರು ಮುಂದು ಬರದೆ, ಮನೆಯವರು ಕಂಪ್ಲೇಂಟ್ ಕೊರದೆ ನಾವುಗಳು ಊಹಾಪೋಹ ಸೃಷ್ಟಿ ಮಾಡುವಂಥದ್ದು ಎಷ್ಟು ಸರಿ ಅಂತೇಳಿ ನಂಗೆ ಅನಿಸ್ತಾ ಇಲ್ಲ. ಸೊ ಮನೆಯವರು ಒಂದು ವೇಳೆ ಗಟ್ಟಿಯಾಗಿ ನಿಂತರೆ ಈ ಕೇಸ್ ಎಲ್ಲೋ ಹೋಗೋಕೆ ಸಾಧ್ಯ ಅಥವಾ ಏನೂ ಮಾಡೋಕ್ಕೂ ಸಾಧ್ಯ. ಜಸ್ಟಿಸ್ ಫಾರ್ ಶ್ರೀನಿಧಿ ಅಂತೇಳಿ ನಾವು ಪೋಸ್ಟ್ ಹಾಕ್ಬೋದು, ನಾವು ಒಂದಷ್ಟು ಮಾತಾಡ್ಬೋದು, ನಾವು ಒಂದಷ್ಟು ವಿಚಾರವನ್ನು ಹೇಳ್ತಾ ಹೋಗ್ಬೋದು. ಆದರೆ ಮನೆಯವರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೇನು ಮಾಡೋಕೆ ಸಾಧ್ಯ? ಸೊ ಹಾಗಾಗಿ ಮನೆಯವರಿಗೆ ಒಂದು ಕೈ ಮುಗಿದು ಕಳಕಳಿಯಾಗಿ ಬೇಡುವಂಥದ್ದು ನಾನು, ಆತ್ಮಹತ್ಯೆನೇ ಆಗಿರ್ಬೋದು ಬಿಡಿ, ಆದರೆ ಒಂದು ಸಂಶಯ ಇದೆ, ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀಲಿ ಅನ್ನುವಂಥ ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೋದ್ರು ಬೆಸ್ಟ್. ಮತ್ತೆ ಏನೋ ಎಲ್ಲರೂ ಹೇಳ್ತಾ ಇದ್ದಾರೆ ಅನಂತ ಶಾಯನ ಏನೋ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಸೊ ಅವನ ಇನ್ವೆಸ್ಟಿಗೇಷನ್ ಅದು ಆದರೆ ಎಲ್ಲಾನು ಕೂಡ ಹೊರ ಬರುತ್ತೆ. ಅದಕ್ಕಿಂತ ಮುಂಚೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. FSLಗೆಲ್ಲ ಕಳಿಸಿದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನೆಲ್ಲ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ರೀತಿಯಲ್ಲಿ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕನೆಕ್ಷನ್ ಏನಾದರೂ ಇದೆಯಾ ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ತನಿಖೆ ನಂತರ ನಡೆಸ್ತಾರೆ. FSL ರಿಪೋರ್ಟ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ಕೇಸ್ ನಿಂತಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿಗೆ ಬರುತ್ತೆ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ರೆ ಆಳ್ವಾಸ್ನವರು ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ. ಆಳ್ವಾಸ್ನವರು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರೀ ಇವನನ್ನು 18 ತಾರೀಕಿಗೆ ಏನೋ ಇವನ ಕೆಲಸದಿಂದ ತೆಗೆದಿದ್ದಾರೆ, ಅದು ಯಾಕೆ ತೆಗೆದದ್ದು, ಶ್ರೀನಿಧಿ ಶೆಟ್ಟಿಯ ವಿಚಾರಕ್ಕೇನೆ ತೆಗೆದದ ಅಥವಾ ಬೇರೆ ವಿಚಾರಕ್ಕೆ ತೆಗೆದಿದ್ರ ಅನ್ನುವಂಥ ವಿಚಾರದಲ್ಲಿ, ಅಥವಾ ಅವನೇ ಬಿಟ್ಟು ಹೋಗಿರುವಂತದ್ದ ಅನ್ನುವಂಥ ವಿಚಾರದಲ್ಲಿ ಮೂಡಬಿದ್ರೆ ಪೊಲೀಸ್ ಠಾಣೆಗೆ ಹೋಗಿ NSUI ನವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾದಿಂದ ಮೂಡಬಿದ್ರಿಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪದೇ ಪದೇ ಆತ್ಮಹತ್ಯೆ ಪ್ರಕರಣಗಳು ನಡೆಯುತ್ತಿದ್ದು, ಇತ್ತೀಚೆಗೆ ಮೂಡಬಿದ್ರಿಯ ಆಳ್ವಾಸ್ ಕಾಲೇಜಿನಲ್ಲಿ ಉಪನ್ಯಾಸಕ ಅನಂತ ಶಾಯನ ಕಿರುಕುಳದಿಂದ CA ಪದವಿ ವ್ಯಾಸಂಗ ಮಾಡುತ್ತಿದ್ದ ಶ್ರೀನಿಧಿ ಶೆಟ್ಟಿ ಎಂಬ ವಿದ್ಯಾರ್ಥಿನಿ ತನ್ನ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಬಗ್ಗೆ ನಮಗೆ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮದಿಂದ ಮಾಹಿತಿ ತಿಳಿದಿದ್ದು, ಕಳೆದ ಕೆಲವು ವರ್ಷಗಳಿಂದ ಇಂತಹ ಆತ್ಮಹತ್ಯೆ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಕಾಲೇಜು ಆಡಳಿತ ಮಂಡಳಿ ವಿಫಲವಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿನಿ ಸಾವಿಗೆ ಕಾರಣವಾಗಿರುವ ಉಪನ್ಯಾಸಕ ಹಾಗೂ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಶೀಘ್ರವೇ ಸೂಕ್ತ ತನಿಖೆ ನಡೆಸಿ ವಿದ್ಯಾರ್ಥಿಯ ಸಾವಿಗೆ ನ್ಯಾಯ ನೀಡಬೇಕೆಂದು NSUI ನಿಯೋಗವು ಆಗ್ರಹಿಸುತ್ತದೆ ಅನ್ನುವಂತಹ ವಿಚಾರದಲ್ಲಿ. ಇದಕ್ಕೆ ಎಲ್ಲದಕ್ಕೂ ನಿಮಗೆ ತಾರ್ಕಿಕ ಅಂತ್ಯ ಬೇಕು ಅಥವಾ ಊಹಾಪೋಹಗಳು ಏನೆಲ್ಲ ಆಗುತ್ತೆ ಅದಕ್ಕೆಲ್ಲ ತಾರ್ಕಿಕ ಅಂತ್ಯ ಬೇಕು ಅಂತ ಹೇಳಿದ್ರೆ ಮನೆಯವರು ಮುಂದೆ ಬಂದ್ರೆ ಮಾತ್ರ ಸಾಧ್ಯ ಇದಕ್ಕೆ ಫುಲ್ಲಿ ಸ್ಟಾಪ್ ಸಿಗೋಕೆ. ಒಂದಷ್ಟು ಪೂರ್ಣ ವಿರಾಮ ಸಿಗಬೇಕು ಅಥವಾ ಈ ಒಂದು ಗಾಸಿಪ್ಸ್ ಏನೆಲ್ಲ ಸೃಷ್ಟಿ ಆಗ್ತಾ ಇದೆ ಅದಕ್ಕೆ ಮನೆಯವರು ಮುಂದೆ ಬಂದ್ರೆ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಹೇಳ್ತೀನಿ ನೋಡಿ, ಎಲ್ಲಿ ಒಂದು ವಸ್ತು ಕೊಳೆತು ಬಿದ್ದಿರುತ್ತೋ ಅಲ್ಲಿಂದಲೇ ವಾಸನೆ ಬರೋಕೆ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ನ್ಯಾಚುರಲ್ ಡೆತ್ ಆಗಿರ್ಬೋದು ಅಥವಾ ಏನೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಒಂದಷ್ಟು ಗಾಸಿಪ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆಗೋಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಏನೋ ಒಂದು ವಾಸನೆ ಬರ್ತಾ ಇದೆ, ಎಲ್ಲೋ ಕಡೆಯಿಂದ ಒಂದು ವಾಸನೆ ಬರ್ತಾ ಇದೆ, ಅದಕ್ಕೋಸ್ಕರ ಇಷ್ಟು ಗಾಸಿಪ್ ಆಗಿರ್ಬೋದು ಅಥವಾ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಏನೋ ಇದೆ, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚರ್ಚೆ ಆಗೋಕೆ ಮುನ್ನೆಲೆಗೆ ಬರೋಕೆ ಸಾಧ್ಯನೇ ಇಡ್ತಾ ಇರಲಿಲ್ಲ. ಈ ಆಳ್ವಾಸ್ ಕಾಲೇಜಿನಲ್ಲಿ ಅಂತ ಹೇಳಿ ಹೇಳೋದಲ್ಲ, ಬೇರೆ ಕಡೆಯಲ್ಲೂ ಕೂಡ ಒಂದಷ್ಟು ಆತ್ಮಹತ್ಯೆ ಆಗುತ್ತೆ, ಕಿರುಕುಳ ಆಗುತ್ತೆ, ಆದ್ರೆ ಅಲ್ಲಿ ಎಲ್ಲೂ ಕೂಡ ಮುನ್ನೆಲೆಗೆ ಬರುವುದಿಲ್ಲ. ಹಾಗಂತೇಳಿ ಬೇರೆ ಕಾಲೇಜಿನಲ್ಲೂ ತಪ್ಪು ನಡೆಯುವುದಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಅದೇ ಹೇಳಿದಾಗೆ ಒಂದು ಕೊಳೆತ ಸ್ಥಳದಲ್ಲಿ ವಾಸನೆ ಬರೋಕೆ ಸಾಧ್ಯ ಅಂತ ಹೇಳಿ ಇಲ್ಲಿಂದಲೂ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಇದೆ ಅಂತೇಳಿ ಅರ್ಥ. ಅದು ಏನು ಅಂತೇಳಿ ಫೈಂಡ್ ಔಟ್ ಮಾಡೋಕೆ ಇರುವಂತದ್ದು. ಈಗ ಇದರಲ್ಲಿ ಪೊಲೀಸರದ್ದು ಕೂಡ ಏನು ತಪ್ಪಿಲ್ಲ. ಸೊ ಹಾಗಾಗಿ ಈಗ ಒಂದು ವೇಳೆ ಕೇಸ್ ಆಗುದಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಪೊಲೀಸರು UDR ಏನ್ ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ಗೆ ಸಂಬಂಧಪಟ್ಟಾಗೆ ಏನ್ ದಾಖಲು ಮಾಡಿದ್ದಾರಲ್ವಾ, ಸೊ ಅದನ್ನು FIR ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ FSL ರಿಪೋರ್ಟ್ ಅಥವಾ PM ರಿಪೋರ್ಟ್ನ ನಂತರ PM ರಿಪೋರ್ಟ್ ಅಲ್ಲಿ ಏನಾದರೂ ಸಂಶಯ ಬಂದ್ರೆ ಈ ರೀತಿ ಇದೆ, ಈ ರೀತಿ ಸಂಶಯ ಇದೆ ಅಂತ ಹೇಳಿದ್ರೆ ಅದು 174 CRPC ಕನ್ವರ್ಟೆಡ್ ಇಂಟು 302 306 IPC ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ಏನಾಗಿರುತ್ತೆ ಅದು ಕ್ರೈಮ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ PM ರಿಪೋರ್ಟ್ ಮುಖ್ಯವಾಗಿ ಕಾರಣ ಆಗುತ್ತೆ. ಸೊ ಹಾಗಾಗಿ
ಎಲ್ಲರೂ ಕಾಯ್ತಾ ಇರುವಂಥದ್ದು ಈಗ ಏನು PM ರಿಪೋರ್ಟ್ ಬರುತ್ತೆ, ಅದರಲ್ಲಿ ಏನಾದರೂ ಸಂಶಯ ಸಿಕ್ಕರೆ ಖಂಡಿತವಾಗ್ಲೂ ಅದು FIR ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾರೆ. ಹಾಗಂತೇಳಿ UDR ಅನ್ಯಾಚುರಲ್ ಡೆತ್ ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ, ಇನ್ನು ಈ ಕೇಸ್ ಮುಗ್ದೇ ಹೋಗುತ್ತೆ ಅಂತೇಳಿ ಇಲ್ಲ. ಎಲ್ಲಾನು ನಿಂತಿರುವಂಥದ್ದು PM ರಿಪೋರ್ಟ್ FSL ಅಲ್ಲಿ. ಈಗ FSL PM ರಿಪೋರ್ಟ್ ಸೌಜನ್ಯನ ಕೇಸಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಗೊತ್ತುಂಟು, ಎಲ್ಲವನ್ನು ಕೂಡ ನಾಶ ಮಾಡಿದ್ದಾರೆ. ಇದರಲ್ಲಿ ಆಗೋಕೆ ಸಾಧ್ಯ ಇಲ್ಲ ಅಂತೇಳಿ ಅನಿಸುತ್ತೆ. ಯಾಕಂತೇಳಿದ್ರೆ ಎಲ್ಲಾನು ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ, ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತವರಾಗಿದ್ದಾರೆ. ಆ ಟೈಮಲ್ಲಿ ಪ್ರಶ್ನೆ ಮಾಡೋರು ಯಾರೂ ಇಲ್ಲ, ಮೀಡಿಯಾ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಈಗ ಮೀಡಿಯಾ ಪ್ರಶ್ನೆ ಮಾಡ್ತಾ ಇಲ್ಲ, ಒಂದಷ್ಟು ಸೋಷಿಯಲ್ ಮೀಡಿಯಾ ಪ್ರಶ್ನೆ ಮಾಡ್ತಾ ಇದೆ. ಸೊ ಆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋ ಕಾರಣ ಒಂದು ವೇಳೆ PM ರಿಪೋರ್ಟೇ ರಾಂಗ್ ಬಂದ್ರೆ ಅಂತ ಹೇಳಿದ್ರೆ, ಈ ರೀತಿ ಒಂದು ಕರೆಕ್ಟ್ ಆಗಿರೋ PM ರಿಪೋರ್ಟ್ ಅನ್ನು ಕೊಡದೆ ಏನಾದ್ರೂ ರಾಂಗ್ PM ರಿಪೋರ್ಟ್ ಅನ್ನು ಕೊಟ್ರೆ ಅವರ ಮೇಲೂ ಕೂಡ ಶಿಕ್ಷೆಯಾಗುತ್ತೆ. ಯಾರು ಡಾಕ್ಟರ್ ಮಾಡಿದ್ರು ಅವರ ಮೇಲೂ ಕೂಡ ಶಿಕ್ಷೆಯಾಗುತ್ತೆ, ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಕರೆಕ್ಟ್ ಆಗಿರೋ PM ರಿಪೋರ್ಟ್ ಅನ್ನು ಕೊಡ್ತಾರೆ. ಈ ಎಲ್ಲ ಕೇಸ್ ಈಗ ಶ್ರೀನಿಧಿ ಶೆಟ್ಟಿಯ ಕೇಸ್ ನಿಂತಿರುವಂತದ್ದೇ PM ರಿಪೋರ್ಟಿನ ಆಧಾರದ ಮೇಲೆ. ಈಗ ಅನ್ಯಾಚುರಲ್ ಡೆತ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಿಮ್ಗೆ ನೀರಿಗೆ ಒಬ್ಬ ಆಡ್ತಾನೆ ಅಂತೇಳಿ ತಿಳ್ಕೊಳ್ಳಿ, ಅವನನ್ನು ದೂಡಿದ್ರ ಅಥವಾ ಅವನೇ ಹಾರಿದ್ನ ಅಥವಾ ಅವನನ್ನು ಕೊಂದು ಹಾಕಿದ್ರ ಅನ್ನುವಂತ ವಿಚಾರ ಯಾವಾಗ ಗೊತ್ತಾಗಬೇಕು ಅಂತ ಹೇಳಿದ್ರೆ PM ರಿಪೋರ್ಟ್ ಅಲ್ಲಿ, FSL ರಿಪೋರ್ಟ್ ಅಲ್ಲಿ ನಮ್ಗೆ ಗೊತ್ತಾಗಬೇಕು. ಈಗ ನೀರಲ್ಲಿ ಏನ ಸಿಕ್ಕಿತ್ತು, ಸಮುದ್ರದಲ್ಲಿ ಏನ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದು ಎಲ್ಲ ಗೊತ್ತಾಗಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಯಾರಾದ್ರೂ ದೂಡಿ ಹಾಕಿದ್ರ ಅಥವಾ ಅವನನ್ನು ಕೊಂದು ಬಿಸಾಕಿದ್ರ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಹೇಳಿದ್ರೆ FSL ರಿಪೋರ್ಟ್ PM ರಿಪೋರ್ಟ್ನ ನಂತರ. ಸೊ ಇಲ್ಲಿ PM ರಿಪೋರ್ಟೇ ಮೇನ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಸಮುದ್ರದಲ್ಲಿ ಸಿಕ್ಕಿದಂತಹ ಒಂದು ಹೆಣಕ್ಕೂ ಕೂಡ UDR ಅನ್ಯಾಚುರಲ್ ಡೆತ್ ಅಂತೇಳಿ ದಾಖಲು ಮಾಡ್ತಾರೆ. ಆ ನಂತರದಲ್ಲಿ ಸಂಶಯ ಬಂದ್ರೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, FIR ಕೂಡ ದಾಖಲು ಮಾಡ್ತಾರೆ. ಅದೇ ಹೇಳಿದಾಗೆ 174 CRPC ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು 302 306 IPC ಅಂತ ಹೇಳಿ. ಮತ್ತೊಂದು ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಅದೇ ಪೇರೆಂಟ್ಸ್ ನವರು ಗಟ್ಟಿಯಾಗಿ ನಿಂತ್ರೆ ಎಲ್ಲಾನು ಸಾಧ್ಯ ಅಂತ ಹೇಳಿ. ಸೌಜನ್ಯ ಕೇಸಲ್ಲಿ ನೀವು ನೋಡಿ, ಒಂದು ವೇಳೆ ಸೌಜನ್ಯನ ತಾಯಿ ಕುಸುಮಾವತಿ ಅವರು ಗಟ್ಟಿಯಾಗಿ ನಿಂತುಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿವರೆಗೂ ಮುಟ್ಟೋಕ್ ಸಾಧ್ಯನೇ ಇಲ್ಲ. ಸೌಜನ್ಯನ ಕೇಸ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋಕೆ ಈ ಎಲ್ಲ ನೀಚ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಒಂದಷ್ಟು ತಪ್ಪು ಮಾಡಿದ್ದಾರೆ. ಇಂಥ ದುಷ್ಟ ಅಧಿಕಾರಿಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದೇ ಸೌಜನ್ಯನ ತಾಯಿ ಗಟ್ಟಿಯಾಗಿ ನಿಂತದ್ರಿಂದ, ಸೌಜನ್ಯನ ತಂದೆ, ಸೌಜನ್ಯ ಫ್ಯಾಮಿಲಿ ಗಟ್ಟಿಯಾಗಿ ನಿಂತದ್ರಿಂದ ಈ ಕೇಸ್ ಗಟ್ಟಿಯಾಗಿ ನಿಂತಿದೆ. ಸೊ ಹಾಗಾಗಿ ಫ್ಯಾಮಿಲಿಯವರು ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುದಿಲ್ಲ ಯಾರಿಗೂ ಕೂಡ. ನಾನು ಹೇಳುವಂಥದ್ದು ಏನೋ ಅಂತ ಹೇಳಿದ್ರೆ, ಫ್ಯಾಮಿಲಿಯವರಿಗೂ ಇರ್ಬೋದು, ನನ್ನ ಮಗಳು ಸತ್ತಿದ್ದಾಳೆ, ವಾಪಸ್ ಬರೋಕೆ ಸಾಧ್ಯ ಇಲ್ಲ, ನಾನು ಯಾಕೆ ಯಾರಿಗೋಸ್ಕರ ಹೋರಾಟ ಮಾಡಲಿ ಅನ್ನುವಂಥ ಪ್ರಶ್ನೆ ತಮ್ಮ ಫ್ಯಾಮಿಲಿಯಲ್ಲೂ ಕೂಡ ಮೂಡ್ಬೋದು. ಆದರೆ ಫ್ಯಾಮಿಲಿಯವರಿಗೆ ಒಂದು ಹೇಳ್ತೀನಿ, ಅಮ್ಮ, ಇಂಥ ಒಂದು ವೇಳೆ ಆ ಅನಂತ ಶಾಯನ ಅನ್ನುವಂತಹ ಶಿಕ್ಷಕ ಏನೋ ಕಿರುಕುಳ ಕೊಟ್ಟು ಇವಳು ಸತ್ತಿದ್ದಾಳೆ ಅಥವಾ ಇವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತೇಳಿ ಇದ್ರೆ ಅದೆಷ್ಟೋ ಅಧ್ಯಾಪಕರು ಕಿರುಕುಳ ಕೊಡುವುದನ್ನು ನಿಲ್ಲಿಸ್ತಾರೆ. ನಿಮ್ಮ ಮಗಳಿಂದಾಗಿ ಅಥವಾ ನಿಮ್ಮಿಂದಾಗಿ ಅದೆಷ್ಟೋ ಮಕ್ಕಳಿಗೆ ಈ ಅಧ್ಯಾಪಕರಿಂದ ಆಗುವಂತಹ ಕಿರುಕುಳ ನಿಂತು ಹೋಗುತ್ತೆ. ಅದಕ್ಕೋಸ್ಕರನಾದರೂ ಬನ್ನಿ, ಸಮಾಜದಲ್ಲಿ ಇರುವಂತಹ ಎಲ್ಲ ಮಕ್ಕಳು ನನ್ನ ಮಕ್ಕಳೇ. ನನ್ನ ಮಗಳ ಥರ ಯಾರೆಲ್ಲ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅವರು ಅದೆಲ್ಲ ನಿಂತು ಹೋಗಬೇಕು, ಅದೆಲ್ಲ ಸರಿ ಆಗಬೇಕು. ನನ್ನ ಮಗಳಿಂದ ಅವರಿಗೆ ನ್ಯಾಯ ಸಿಗಬೇಕು, ಒಂದಷ್ಟು ಜನರಿಗೆ ಹೆದರಿಕೆ ಹುಟ್ಟಬೇಕು ಅನ್ನುವಂಥದ್ದು ಇದ್ರೆ ಖಂಡಿತವಾಗ್ಲೂ ಎದುರಿಗೆ ಬನ್ನಿ. ಹಾಗಾಗಿ NSUIನವರು ಒಂದಷ್ಟು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಸೂಕ್ತವಾದ ತನಿಖೆ ಆಗಲಿ ಅಂತೇಳಿ. ಅದು ಸೂಕ್ತವಾದ ತನಿಖೆ ಆಗಬೇಕು ಯಾವ ರೀತಿ ಅಂತ ಹೇಳಿದ್ರೆ PM ರಿಪೋರ್ಟ್ ಅಲ್ಲಿ ಮಾತ್ರ. ಅದು ಆದಷ್ಟು ಬೇಗ ಬರಲಿ, ಮತ್ತೆ ಈ ರೀತಿಯ ಕೃತ್ಯ ಎಲ್ಲೂ ಕೂಡ ಆಗದಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ.